ರಾಜ್ಯ ಸರ್ಕಾರವು ಕೊಟ್ಟ ಮಾತಿನಂತೆ ನಡೆಯುವ ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಎಂಸಿ ಸುಧಾಕರ್ ಈಗಾಗಲೇ ಕಳೆದ 2 ವರ್ಷಗಳಲ್ಲಿ ಜಿಲ್ಲೆಗೆ 2,074.94 ಕೋಟಿ ಅಭಿವೃದ್ಧಿಯ ಕಾಮಗಾರಿಗಳನ್ನು ತಂದಿದ್ದಾರೆ. ಅಲ್ಲದೆ ಜಿಲ್ಲೆಯ ನಿರುದ್ಯೋಗ ಸಮಸ್ಯೆ ತಪ್ಪಿಸಲು ಎಲ್ಲ ತಾಲೂಕುಗಳಲ್ಲಿ 5,594 ಎಕರೆ ಭೂಮಿಯನ್ನು ಗುರುತಿಸಿದ್ದು ಸದ್ಯದಲ್ಲಿಯೇ ಕೈಗಾರಿಕೆಗಳ ಸ್ಥಾಪನೆಗೆ ಅಡಿಪಾಯ ಹಾಕಲಿದ್ದಾರೆ. ಆದರೆ ಸಚಿವರ ವಿರುದ್ಧ ಎಲ್ಲ ಸಲ್ಲದ ಆರೋಪ ಮಾಡುವುದು ಸರಿಯಲ್ಲ. ಗಾಳಿಯಲ್ಲಿ ಗುಂಡು ಹಾರಿಸುವುದನ್ನ ಬಿಟ್ಟು ತಮ್ಮ 1 ವರ್ಷದ ಅವಧಿಯಲ್ಲಿ ಏನು ಮಾಡಿದ್ದಾರೆ ಎಂದು ಸಂಸದರು ಹೇಳಲಿ ಎಂದು ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಸಿಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಮ್ಮ ಅವಧಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸಾಧ್ಯವಾಗದೆ ಇದೀಗ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕೈಗೊಂಡಿರುವ ಕೈಗಾರೀಕರಣಕ್ಕೆ ಅಡ್ಡಗಾಲು ಹಾಕುತ್ತಿರುವ ಸಂಸದ ಸುಧಾಕರ್ ಹಾಗೂ ಮಾಜಿ ಸಂಸದ ಮುನಿಸ್ವಾಮಿ ಅವರು ಗಾಳಿಯಲ್ಲಿ ಗುಂಡು ಹೊಡೆಯುವ ಮೂಲಕ ಆಧಾರರಹಿತ ಆರೋಪಗಳನ್ನು ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು, ಜಿಲ್ಲಾ ಪಂಚಾಯಿತಿ ಕಚೇರಿ ಕಾರು ಚಾಲನಾ ಸಾವಿಗೆ ಕಾರಣರಾದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲು ಮುಂದಾಗಬೇಕು. ಇದನ್ನು ಹೊರತುಪಡಿಸಿ ಸಚಿವರು ಹಾಗೂ ಶಾಸಕ ಕುಮ್ಮಕ್ಕಿನಿಂದ ಪ್ರಕರಣ ದಾಖಲಾಗಿದೆ ಎಂದು ಬೊಬ್ಬೆ ಹೊಡೆಯುವುದು ಸರಿಯಲ್ಲ ಎಂದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಜಿಲ್ಲೆಯಾದ್ಯಂತ ಮಾಡಿದ್ದಾರೆ ನಮ್ಮ ಸಚಿವರು. ಮತ್ತೆ ಕೈಗಾರಿಕೆಗಳು ಗುರುಬಿದ್ದೂರು ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಗುಡಿಬಂಡೆ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಚಿಂತಾಮಣಿ ಆಗ್ಬೋದು, ಎಲ್ಲಾ ಕಡೆ 5,294 ಎಕರೆ ಮಾಡಿದ್ದಾರೆ. ನಿರುದ್ಯೋಗಿಗಳ ನಮ್ಮ 5 ತಾಲೂಕುಗಳಲ್ಲಿ ನಿರುದ್ಯೋಗ ಜಾಸ್ತಿ ಇದ್ದಾರೆ. ಫ್ಯಾಕ್ಟರಿಗಳು ಯಾವೆಲ್ಲ ಅಂತ ಹೇಳ್ಬಿಟ್ಟು 5 ತಾಲೂಕುಗಳಿಗೆ 2,000 ಚಿಲ್ಲರೆ ಎಕರೆಗಳನ್ನ ಮಂಜೂರು ಮಾಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಫ್ಯಾಕ್ಟರಿಗಳು ಬರ್ತದೆ. ನಿರುದ್ಯೋಗಿಯಿಂದ ಹುಡುಗರು ಬಾಬು ಅನ್ನೋ ಅಣ್ಣಮಲೆ ಹುಡುಗರಿಗೆ ಅಲ್ಲಿ ಫ್ಯಾಕ್ಟರಿ ಬಂದ್ರೆ ಒಳ್ಳೇದಾಗುತ್ತಂತ ಅಲ್ಲಿ ಜಮೀನನ್ನ ಕೇಳಿ ಕೊಟ್ಟು ಅಲ್ಲಿ ಫ್ಯಾಕ್ಟರಿ ಬರೋಕೆ ಮಾಡ್ತಾ ಇದ್ರು ನಮ್ಮ ಸಚಿವರ ಮೇಲೆ. ಅಲ್ಲಿ ಬರೋದು, ರಾಜಕೀಯ ಮಾಡೋದು, ಆ ರೈತನ ಎತ್ಕೊಳ್ಳೋದು, ಗಾಳಿಯಲ್ಲಿ ಗುಂಡಾಡ್ ಬಿಡೋದು. ಇವ್ರಿಗೆ ಏನು ಮಾಡಕ್ಕೆ ಯೋಗ್ಯತೆ ಇಲ್ಲ. 15 ವರ್ಷದಿಂದ ಇದ್ದಾರೆ. ಇವರು 10 ವರ್ಷ MLA ಆಗಿದ್ರು, ಇವಾಗ ಅಲ್ಲಿ ಸಂಸದರಾಗಿದ್ದಾರೆ. ಏನ್ ಮಾಡ್ತಾರೆ? 1 ವರ್ಷ ಆಗಿದೆ. ಏನು ಇವ್ರು ಕಾಂಟ್ರಿಬ್ಯೂಷನ್ ನಮ್ಮ ಜಿಲ್ಲೆಗೆ ಇಲ್ಲಿ ಮಾಡಿದವರಿಗೆ ಎಲ್ಲಾ ಮಾಡಿರೋದು ನಮ್ಮ ಕಾಂಗ್ರೆಸ್ ಫಸ್ಟ್ ಅವಧಿಯಲ್ಲಿ ಸಿಎಂ ಅವರು ಸಿದ್ದರಾಮಯ್ಯ ಇದ್ದಾಗೆ ಮಾಡಿರೋದು. ಒಂದೇ ಒಂದು ಗೌರ್ಮೆಂಟ್ ಇತ್ತಲ್ಲ, ಯಾರು ಬಿಜೆಪಿ ಗೌರ್ಮೆಂಟ್, ಅವಾಗ ಯಾವುದು ಒಂದು ಆಫೀಸ್ ಇಲ್ಲ, ಯಾವ ಬಸ್ ಸ್ಟ್ಯಾಂಡ್ ಇಲ್ಲ. ಎಲ್ಲ ನಾವು ಮಾಡಿರೋದು ನಮ್ಮ ಸಿದ್ದರಾಮಯ್ಯ ಫಸ್ಟ್ ಅವಧಿಯಲ್ಲಿ ಮಾಡಿದ ಕೆಲಸನೇ ಇವರು. ಅಲ್ಲಿ ಹೋಗ್ಬಿಟ್ಟು ಏನಿಲ್ಲ, ಇವರು ಕೊರೋನಾದಲ್ಲಿ ದುಡ್ಡು ಹೊಡೆದು ಅಂದ್ಬಿಟ್ರೆ 36 ಜನ ಸತ್ತೋದ್ರು ಕೋವಿಡ್ ಟೈಮಲ್ಲಿ. ಯಾರು ಹೊಣೆ ಅದಕ್ಕೆ? ಇಲ್ಲಸದ್ದಲ್ಲ ಆರೋಪಗಳೆಲ್ಲ ನಮ್ಮ ಸಚಿವರ ಮೇಲೆ ಮಾಡೋದಾ ಇವರು? ಸುಮ್ನೆ ಯಾರು ಗಾಳಿಯಲ್ಲಿ ಗುಂಡೋಡ್ಸಕ್ ಹೋಗ್ಬಾರ್ದು. ನಮ್ಮ ಸಚಿವರು ರಾತ್ರಿ ಹಗಲು ದುಡಿತಾ ಇದ್ದಾರೆ. ಅವ್ರು ಮನೆಗೆ ಬರೋದು 1 ಗಂಟೆ 2 ಗಂಟೆ ಆಗುತ್ತೆ. ಬೆಳಿಗ್ಗೆ 8 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲಾ ಕಡೆ ಆಂಧ್ರದಲ್ಲೂ ಎಲೆಕ್ಷನ್ ಹೋಗ್ತಾರೆ, ಮಹಾರಾಷ್ಟ್ರಲ್ಲಿ ಎಲೆಕ್ಷನ್ ಹೋಗ್ತಾರೆ, ಗುಜರಾತ್ ಅಲ್ಲಿ ಎಲೆಕ್ಷನ್ ಹೋಗ್ತಾರೆ. ಇಲ್ಲಿ ಯಾರೇ ಡೆಲಿಗೇಟ್ಸ್ ಔಟ್ ಆಫ್ ಕಂಟ್ರಿ ಅಂತ ಬಂದ್ರೆ ಅವರೇ ಇಲ್ಲಿ ಡೆಲಿಗೇಟ್ ಔಟ್ ಆಫ್ ಕಂಟ್ರಿ ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ. ಉನ್ನತ ಶಿಕ್ಷಣ ಸಚಿವರಾಗಿ ಎಲ್ಲವನ್ನು ವಿದ್ಯೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಜಿಲ್ಲೆಗೆ ಇಷ್ಟು ದುಡ್ಡು ತಂದಿದ್ದಾರೆ, ಇವ್ರೇನು ಮಾಡಿಲ್ಲ ಅಂತ ಹೇಳ್ತಾರೆ. ನಮ್ಮ ಹತ್ರ ಇರೋ ದಾಖಲೆ ನಾಚಿಕೆ ಆಗೋವರೆಗೆ ಮನ ಮರ್ಯಾದೆ ಇಲ್ವಾ? ಏನಾದ್ರೂ ಮಾತಾಡಕ್ಕೆ 8ನೇ ತಾರೀಕು ನಡೆದ ಘಟನೆ ಬಗ್ಗೆ ಆ ಒಂದು ಹುಡುಗ ಬಡವ ಇರ್ತಾನೆ, ಡೈಲಿ ಲೇಬರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸುಮ್ನೆ ಯಾರು ಸಾಯಲ್ಲ. ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿದ್ರೆ, ಎಷ್ಟು ಕಷ್ಟಪಟ್ಟಿದ್ರೆ ಆ ಹುಡುಗ ಒಂದು ಸ್ವಂತ ಪ್ರಾಣವನ್ನ ತಗೊಂತಾನೆ ಅಂತ ನಾವೆಲ್ಲರೂ ಇಲ್ಲಿ ಪತ್ರಕರ್ತರಾಗ್ಲಿ, ಬೇರೆಯವರಾಗ್ಲಿ, ಪಬ್ಲಿಕ್ ಆಗ್ಲಿ ಎಲ್ಲರೂ ತಿಳ್ಕೋಬೇಕು. ಯಾವ ತರ ಹುಡುಗ ಅಲ್ಲೇ ಒಂದು ಜಿಲ್ಲಾ ಪಂಚಾಯತಿ ಜಟ್ಟಿ ಇದ್ರಲ್ಲೇ ಸತ್ತೋಗ್ತಾನೆ ಅಂತ ನೇಣು ಹಾಕೊಂಡು ಆ ಹುಡುಗರಿಗೆ ಎಷ್ಟು ಕಷ್ಟ ಆಗುತ್ತೆ. ಆ ದುಡ್ಡು ತಗೊಂಡು 40 ಲಕ್ಷ ತಗೊಂಡಿದ್ದಾರಲ್ಲ ಮುಖಾಂತರ ಮಂಜುನಾಥ್ ಇವರು ಸಹಚರ ಎಲ್ಲ ಈ
ಕೆ ಸುಧಾಕರ್ ಅವರು ಹೆಸರು ಹೇಳ್ಕೊಂಡು ಇಲ್ಲ ಅವ್ರ ತಗೊಂಡ್ರೆ ನಿಮ್ಗೂ ನಮಗೂ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಪಾಪ ಅವ್ರು ಅನ್ಯಾಯ